ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇನ್ನೇನು ಪ್ರೋ ಕಬಡ್ಡಿ ಸೀಸನ್ 11 ಬರ್ತಾ ಇದೆ. ಪ್ರೋ ಕಬಡ್ಡಿ ಸೀಸನ್ 11ರ ಆ್ಯಕ್ಷನ್ ಇನ್ನು ಕೇವಲ 16 ದಿವಸಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು. ಇನ್ನು ಪ್ರೋ ಕಬಡ್ಡಿ ಸೀಸನ್ 11ರ ಆ್ಯಕ್ಷನನ್ನು ನೋಡಲು ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾವೆಲ್ಲ ಆಟಗಾರರು ಬರ್ತಾರೆ ಅಂತ ನೋಡಬೇಕು. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೊಸ ನ್ಯೂ ಜೆರ್ಸಿಯನ್ನು ಯಾವಾಗ ಲಾಂಚ್ ಮಾಡಲಿದ್ದಾರೆ, ಜೆರ್ಸಿ ಯಾವ ಥರ ಬರಲಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರೋ ಕಬಡ್ಡಿ ಸೀಸನ್ 11ರ ಆ್ಯಕ್ಷನಲ್ಲಿ ಒಳ್ಳೆ ಆಟಗಾರರನ್ನು ಪಿಕ್ ಮಾಡಬೇಕು. ಯಾಕೆಂದರೆ ಪ್ರೋ ಕಬಡ್ಡಿ ಸೀಸನ್ 11ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಚಾಂಪಿಯನ್ ಆಗಬೇಕು. ಪ್ರೋ ಕಬಡ್ಡಿ ಸೀಸನ್ 6ರಲ್ಲಿ ಚಾಂಪಿಯನ್ ಆದರೆ ಬಿಟ್ಟರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮರಳಿ ಚಾಂಪಿಯನ್ ಆಗಿಲ್ಲ ಅಂತ ಹೇಳ್ಬೋದು. ಕೇವಲ ಒಂದು ಬಾರಿ ಮಾತ್ರ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಚಾಂಪಿಯನ್ ಆಗಿದೆ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಜೆರ್ಸಿಯನ್ನು ಯಾವಾಗ ಲಾಂಚ್ ಮಾಡುತ್ತಾರೆ ಅಂದರೆ, ಆ್ಯಕ್ಷನ್ ಮುಗಿದ ಒಂದು ವಾರಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಜೆರ್ಸಿ ಲಾಂಚ್ ಆಗಲಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಜೆರ್ಸಿ ರೆಡ್ ಮತ್ತು ಬ್ಲ್ಯಾಕ್ನಲ್ಲಿ ಕೂಡಿರ್ತದೆ ಅಂತ ಹೇಳ್ಬೋದು. ರೆಡ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಮಾಡಿ ಜೆರ್ಸಿಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಈ ಸಲ ಒಂದು ಸ್ಪೆಷಲ್ ಜೆರ್ಸಿ ಬರಲಿದೆ. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಜೆರ್ಸಿ ನೋಡಿದರೆ ಪ್ರೋ ಕಬಡ್ಡಿ ಸೀಸನ್ 11ರ ಜೆರ್ಸಿ ಯಾವ ಥರನೂ ಹತ್ತೋದಿಲ್ಲ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಜೆರ್ಸಿ ಯಾವ ಥರ ಇರಲಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.